ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಆ್ಯಸ್ ಯೂಶುವಲ್ 7-7:30 ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ಒಂದೊಳ್ಳೆ ಗ್ಲಾಸ್ ಗ್ರೀನ್ ಟೀ ಕುಡಿದೆ. ಗ್ರೀನ್ ಟೀ ಒಂಥರ ರಿಫ್ರೆಶ್ಮೆಂಟ್. ಆ್ಯಸ್ ಯೂಶುವಲ್ ಇವತ್ತು ಸಂಡೇ ಬೇರೆ ಆಗಿತ್ತಲ್ವ, ಸೊ ಸಂಡೇ ಆದಮೇಲೆ ಎಲ್ಲ ಸ್ವಲ್ಪ ಲೇಟ್ ಅಲ್ವಾ. ಸೊ ಅರೌಂಡ್ ಒಂದು 10 ಗಂಟೆ ಹಾಗೆ ಅಮ್ಮ ಅವಲಕ್ಕಿ ಮಾಡಿಕೊಟ್ಟಿದ್ರು. ಸೊ ಲೇಟ್ ಸಂಡೇಲಿ ಲೇಟಾಗಿ ಟಿಫನ್ ಮಾಡ್ಕೊತ ಒಂದೊಳ್ಳೆ ಟಿ ವಿ ಪ್ರೋಗ್ರಾಮ್ ನೋಡ್ಕೊತ ತಿಂದೆ. ಸೊ ಗಿಚ್ಚಿ ಗಿಲಿ ಫೈನಲ್ಸ್ ಬರ್ತಿತ್ತು. ಅಂದರೆ ನಾನು ಸ್ಯಾಟರ್ಡೇ ನೋಡಿರಲಿಲ್ಲ ಅದನ್ನು. ಸೊ ಅದೇನೋ ಪ್ರೋಗ್ರಾಮ್ ಹಾಕಿದ್ರು ಅಂತ ಅದನ್ನೇ ನೋಡ್ಕೊತ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಕೊಂಡ್ವಿ. ಒಂಥರ ಚೆನ್ನಾಗಿತ್ತು ಪ್ರೋಗ್ರಾಮ್, ಚಿಕ್ಕ ಮಕ್ಳ ಜೊತೆ ಅಲ್ವಾ, ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಸಂಡೇ ಒಂಥರ ಫುಲ್ ಈಸಿ ಡೇ, ಬರೀ ಟಿ ವಿ ನೋಡ್ಕೊಂಡು ಒಂಥರ ಎಂಜಾಯ್ ಮಾಡೋದ್ರೊಳಗೆ ಮುಗ್ದೋಯ್ತು. ಸೊ ಮಧ್ಯಾಹ್ನ ಬುಲ್ಬುಲ್ ಮೂವಿ ಹಾಕಿದ್ರು, ಅದನ್ನು ನೋಡ್ಕೊತ 1:30 ಅಷ್ಟೊತ್ತಿಗೆ. ಇವತ್ತು ಹುಣ್ಣಿಮೆ ಆಗಿದ್ದರಿಂದ ಅಮ್ಮ ಒಳ್ಳೆ ಅಡುಗೆ ಮಾಡಿದರು. ಸೊ ಹೋಳಿಗೆ ಸೀಕರಣೆ ಊಟ ಇತ್ತು, ಅದನ್ನು ಊಟ ಮಾಡಿದೆ. ಅದಾದಮೇಲೆ ಸಂಡೇ ಆದರೂ ಸ್ಕೂಲಿಗೆ ಬನ್ನಿ ಅಂತ ಕಾಲ್ ಬಂದಿತ್ತು. ಬಿಕಾಸ್ ನಾಳೆ ಸ್ಕೂಲ್ ರೀಓಪನಿಂಗ್ ಡೇ ಆಗಿರೋದ್ರಿಂದ ಸ್ವಲ್ಪ ಪ್ರಿಪ್ರೇಷನ್ ಪೆಂಡಿಂಗ್ ಇತ್ತು. ಸೊ ಅದನ್ನು ಮಾಡ್ಕೊಂಬರೋಣ ಅಂತ ನಾನು ಸ್ಕೂಲ್ ಕಡೆ ಹೋದೆ. ಸ್ಕೂಲಲ್ಲಿ ನೋಡಿ ಈ ಥರ ನೀಟಾಗಿ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ನಾಳೆ ಮಕ್ಕಳಿಗೆ ಸ್ಕೂಲ್ನ ಪರ್ಫೆಕ್ಟಾಗಿ ರೆಡಿ ಮಾಡಿಸಿದ್ರು. ಸೊ ಅದು ಪ್ರೋಗ್ರಾಮ್ ನಡೀತಾ ಇತ್ತು, ವಾಷಿಂಗ್ ಕ್ಲೀನಿಂಗ್ ಎಲ್ಲ ಫೈನಲ್ ಟಚಪ್ ಪ್ರೋಗ್ರಾಮ್. ಸುಮಾರು ಈಗ ಒಂದು 10 ಡೇಸಿಂದ ಮಾಡ್ತಾನೇ ಇದ್ದೀವಿ, ಸ್ಟಿಲ್ ಇನ್ನೂ ನಡೀತಾ ಇದೆ.